ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸದಾ ಶ್ರಮಜೀವಿಗಳು. ನೀರೊಂದಿದ್ದರೆ ಸಾಕು, ಪಾಳು ಭೂಮಿಯಲ್ಲೂ ಬಂಗಾರದ ಬೆಳೆ ತೆಗೆಯುತ್ತಾರೆ. ಇದಕ್ಕೆ ತಾಜಾ ಉದಾಹರಣೆಯಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದ ವೆಂಕಟಸ್ವಾಮಿ ರೆಡ್ಡಿ ಮತ್ತು ಮಾಣಿಕ್ಯಮ್ಮ ರೈತ ದಂಪತಿಗಳು. ತಮಗಿರುವ 5 ಎಕರೆ ಕೃಷಿ ಜಮೀನಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನೇ ತೆರೆದಿಟ್ಟಿದ್ದಾರೆ. ರೈತ ವೆಂಕಟಸ್ವಾಮಿ ರೆಡ್ಡಿ ತಮ್ಮ 5 ಎಕರೆ ಜಮೀನಿನಲ್ಲಿ ನೇರಳೆ, ಹಲಸು, ಮಾವು, ನೆಲ್ಲಿ, ತೆಂಗು, ಸಪೋಟ, ಗೋಡಂಬಿ, ಅರಿಶಿಣ, ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ, ಅರವೆ ಸೊಪ್ಪು, ದಂಟಿನ ಸೊಪ್ಪು ಸೇರಿದಂತೆ ವಿವಿಧ ಸೊಪ್ಪುಗಳು, ಕರಿಬೇವು, ಮೆಣಸಿನಕಾಯಿ, ನುಗ್ಗೆಕಾಯಿ ಸೇರಿದಂತೆ 16 ವಿವಿಧ ತರಕಾರಿ, ಹಣ್ಣುಗಳ ಬೆಳೆಗಳನ್ನು ಕಳೆದ 20 ವರ್ಷಗಳಿಂದ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದು ವಾರ್ಷಿಕ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದಾರೆ. ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರೋಂಥವ್ರನ್ನ. ನಾವು ಮೊದಲಿಂದನೂ ನಮ್ಮ ತಾತ ಮುತ್ತಾತಂತರು ಪೂರ್ವಜರೆಲ್ಲ ಕೃಷಿಯನ್ನು ನಂಬ್ಕೊಂಡೇ ಜೀವನ ಮಾಡ್ತಾಯಿದ್ದರು. ಕೃಷಿಯಲ್ಲೇ ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ರು ಅವರು ಆ ಕಾಲದಲ್ಲೇ. ಆಮೇಲೆ ನಮಗೆ ನಮ್ಮದು ಸ್ವಲ್ಪ ಅವಿಭಕ್ತ ಕುಟುಂಬ ಆಗಿತ್ತು, ದೊಡ್ಡದಾಗಿತ್ತು. ಎಲ್ಲ ಥರದ ಬೆಳೆಗಳು ಆ ಕಾಲದಲ್ಲೇ ಬೆಳೆಯೋರು. ಆವಾಗ ಬೆಳೆದಿದ್ದೆಲ್ಲನೂ ಸಾವಯವ ರೀತಿಯಲ್ಲೇ ಇರ್ತಾಯಿತ್ತು. ಅದೇನು ತೊಂದರೆ ಇರ್ತಾ ಇರಲಿಲ್ಲ. ಭಾಳಷ್ಟು ಜನ ಇದ್ವಿ ನಮ್ಮ ಮನೆಯಲ್ಲಿ. ನಾನು ಶಿಕ್ಷಣದಲ್ಲಿ ಸ್ವಲ್ಪ ಹಿಂದೆ ಆದೆ. ಒಂದು PUC ವರೆಗೂ ಓದಿದ್ದೀನಿ ಅಷ್ಟೇ. ನಾನು ಓದಿ ಮನೆಯಲ್ಲಿ ಯಾರೂ ಇರಲಿಲ್ಲ ಮಾಡೋದಕ್ಕೆ, ಅದಕ್ಕೆ ಬಂದುಬಿಟ್ಟೆ ವಾಪಸ್ಸು. ಈ ಕೃಷಿನೇ ಮಾಡ್ತಾಯಿದ್ದೀವಿ. ಮೊದಲು ನಮ್ಮಲ್ಲೆಲ್ಲ ನಮ್ಮ ಹಿರಿಯರ ಕಾಲದಾಗ ನಾವು ಹುಡುಗರಲ್ಲಿ ಎಲ್ಲ ಸಾವಯವ ಕೃಷಿನೇ ಮಾಡ್ತಾಯಿದ್ರು. ಎಲ್ಲ ಗೊಬ್ಬರ ಹಾಕ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಈ ಬರ್ತಾ ನಮ್ಮ ತಂದೆಯವ್ರ ಕಾಲಕ್ಕೆ ಅಂದರೆ 60ನೇ ದಶಕದಿಂದ ಈಚೆ ಸ್ವಲ್ಪ ಈ ರಾಸಾಯನಿಕಗಳನ್ನು ಬಳಸೋದು ಅದನ್ನೆಲ್ಲನೂ ನಮ್ಮ ಇವರು ಕಲಿಸ್ಕೊಟ್ರು ಸರ್ಕಾರದವರು. ಆದ್ದರಿಂದ ಅದನ್ನೇ ಒಂದು ವೃತ್ತಿ ಮಾಡ್ಕೊಂಬಿಟ್ರು ನಮ್ಮವರು. ಕುರಿ, ಕೋಳಿ, ಹಸುಗಳೊಂದಿಗೆ ಕೃಷಿಯಲ್ಲಿ ಸಕಲವನ್ನು ಮಾಡಿಕೊಂಡು ಸಮೃದ್ಧ ಬದುಕು ರೂಪಿಸಿಕೊಂಡಿರುವ ವೆಂಕಟಸ್ವಾಮಿ ರೆಡ್ಡಿಗೆ ಪತ್ನಿ ಮಾಣಿಕ್ಯಮ್ಮ ಸಾಥ್ ಚೆನ್ನಾಗಿದೆ. ಜಾನುವಾರುಗಳ ಭೇಟಿಯೊಂದಿಗೆ ಆರಂಭವಾಗುವ ಸೂರ್ಯೋದಯ ತಮ್ಮ ತೋಟದಲ್ಲೇ ಬೆಳೆದುಕೊಳ್ಳುವ ಹಣ್ಣು ತರಕಾರಿಗಳಿಂದ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಂಡಿದ್ದಾರೆ. ತೋಟದಲ್ಲಿನ ಬಹುತೇಕ ವಾಣಿಜ್ಯ ಬೆಳೆಗಳಿದ್ದು ಸಾವಯವ ಕೃಷಿಯ ಮೂಲಕ ರೈತರು ವಾರ್ಷಿಕ ಸ್ಥಿರ ಆದಾಯ ಕಂಡುಕೊಳ್ಳಬಹುದೆಂದು ನಿರೂಪಿಸಿದ್ದಾರೆ. ಕೃಷಿಯ ಅಂತಿಮ ಉದ್ದೇಶ ಬೆಳೆ ಬೆಳೆಯುವುದಲ್ಲ, ಬದಲಾಗಿ ಮನುಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಅಡಿಪಾಯ ಹಾಕುವುದು ಎಂಬ ಜಪಾನಿನ ಫುಕುವೋಕಾ ಅವರ ಮಾತುಗಳು ಎಲ್ಲರಿಗೆ ಪ್ರೇರಣೆಯಾಗಬೇಕೆನ್ನುವ ರೈತ ವೆಂಕಟರಮಣಸ್ವಾಮಿ ರೆಡ್ಡಿ ಪ್ರಕೃತಿಯ ಭಾಗವಾದ ಕಲ್ಲು, ಮಣ್ಣು, ನೀರು, ಗಾಳಿ, ಅಗ್ನಿ, ಆಕಾಶ, ಪ್ರಾಣಿ, ಸಸ್ಯ, ಬ್ಯಾಕ್ಟೀರಿಯಾ, ಎರೆಹುಳು ಎಲ್ಲವೂ ಅವಯವಗಳೇ ಆಗಿವೆ ಎಂದು ಮಣ್ಣಿನೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ ರೈತ ವೆಂಕಟಸ್ವಾಮಿ ರೆಡ್ಡಿ. ಅಲ್ಲದೆ ರಾಸಾಯನಿಕಗಳನ್ನು ಭೂಮಿಗೆ ಸುರಿದು ಕಲುಷಿತಗೊಳಿಸದಂತೆ ರೈತರಿಗೆ ಮನವಿ ಮಾಡ್ತಾರೆ. ನಮ್ಮ ತಂದೆಯವ್ರ ಕಾಲದಲ್ಲಿ ಹಾಕಿರೋ ಗಿಡಗಳೇ ಇವೆಲ್ಲನೂ. ಅಂದರೆ ಅವರು ಸ್ವಲ್ಪ ರಾಸಾಯನಿಕ ಕೃಷಿ ಮಾಡ್ತಾಯಿದ್ರು. ಯಾಕಂದರೆ ಅವ್ರಿಗೆ ಆ ಟೈಮ್ಗೆ ಅವ್ರಿಗೆಲ್ಲ ಅದನ್ನೇ ಬೋಧನೆ ಮಾಡಿದ್ರಲ್ಲ, ಅದರಿಂದ ಅವರು ಇಳುವರಿ ಜಾಸ್ತಿ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ನಾನು ಅದನ್ನು ಹೆಚ್ಚಾಗಿ ತಲೆ ಕೆಡಿಸ್ಕೊಂತ ಇರಲಿಲ್ಲ. ಅವರಿಂದ ನಾನು ಸಿರಿ ಸಮೃದ್ಧಿ ಅಂತ ಒಂದು ಮಾಸಪತ್ರಿಕೆ ಕೊಟ್ಟರು ಅವರು ಇದನ್ನು ಓದಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅದಕ್ಕೆ ಚಂದಾದಾರರಾದೆ ಸಿರಿ ಸಮೃದ್ಧಿ ಬುಕ್ಕಿಗೆ. ಅದಾದಮೇಲೆ ಅದರೆಲ್ಲ ಇದೇನೆ ಸಹಜ ಕೃಷಿ ಯಾವ ಥರ, ಸಾವಯವ ಕೃಷಿ ಆ ಥರದ್ದು ಒಂದು ಇದು ನನಗೆ ಮನಸ್ಸಿನಲ್ಲಿ ನಾಡ್ತಾ ಹೋಯ್ತು. ನಾನು ಇದಕ್ಕೆಲ್ಲನೂ ಅದು ಥರ ಮಾಡೋಕ್ಕೆ ಹೋದೆ. ಏನು ತೆಂಗಿನ ಮರಕ್ಕೆಲ್ಲ ತೆಂಗಿನ ರೆಕ್ಕೆನ ಹಾಕಿ ಅಲ್ಲೇ ಬುಡದಲ್ಲೇ ಹಾಕಿ ಮಲ್ಚಿಂಗ್ ಮಾಡೋದು ಆ ಥರ. ನಮ್ಮ ತಂದೆಯವರು ಇವನಿಗೇನು ಆಗ್ಬಿಟ್ಟದೆ ನೋಡು, ಇದನ್ನು ರಾಸಾಯನಿಕ ಇದು ಬಿಟ್ಬಿಟ್ಟು ಇದು ಯಾವುದು ಇದಕ್ಕೆ ಯಾವುದಕ್ಕೆ ಹೋಗ್ಬಿಟ್ಟು ಇದು ಯಾವಾಗ ಇದಾಗೋದು ಅದು ಇದು ಅಂತ ಕೇಳಿದ್ರು. ಅದು ತಲೆ ಕೆಡಿಸ್ಕೊಳ್ಳಲಿಲ್ಲ. ಅವರು ನನ್ನೇನು ನಾನು ಮಾಡ್ದಂಗೆ ಮಾಡಿಸ್ಕೊಂಡು ಇದು ಮಾಡಿದರು ವ್ಯವಸಾಯ. ಅದನ್ನು ಬರ್ತಾ ನಾನು ಅವ್ರು ನಮ್ಮ ಈ ಮರ ಗಿಡಗಳೆಲ್ಲ ನಮ್ಮ ತಂದೆಯವರು ಹಾಕಿದ್ದಿದ್ದೆ. ಆದರೆ ನಾನು ಅದನ್ನು ಸಹಜ ರೀತಿಯಲ್ಲಿ ಅಳವಡಿಸ್ಕೊಂಡ್ಬಿಟ್ಟೆ ಸಹಜ ಕೃಷಿಗೆ. ಒಟ್ಟಿನಲ್ಲಿ ಹಣದ ವ್ಯಾಮೋಹಕ್ಕೆ ಬಲಿಯಾಗುತ್ತಿರುವ ಇಂದಿನ ಜನರಿಗೆ ಮತ್ತು ಭವಿಷ್ಯದ ಪೀಳಿಗೆಗೆ ಮಣ್ಣಿನ ಸತ್ವವನ್ನ ಉಳಿಸಿ ಆರೋಗ್ಯಕರ ಮಣ್ಣನ್ನ ನೀಡುವ ಸದುದ್ದೇಶವನ್ನ ತಿಳಿ ಹೇಳುವ ವೆಂಕಟಸ್ವಾಮಿ ರೆಡ್ಡಿಯಂತಹ ಅನೇಕ ರೈತರ ಆಶಾಭಾವನೆ ಉಳಿಸಬೇಕಾಗಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.